ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಟಾಕ್ ಮಾಸ್ಟರ್ ಕನ್ನಡ. ನಾವು ದಿನ ಮಾರ್ಕೆಟ್ ಅಪ್ಡೇಟ್ ನೋಡ್ತಾ ಹೋಗೋಣ. ಇದೇ ನೋಡ್ತಾ ಇರ್ಬೋದು, ಬೆಳಿಗ್ಗೆಯಿಂದನೂ ಮಾರ್ಕೆಟು ಪ್ರೆಸರಲ್ಲಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಎಸ್ಟರ್ಡೇ ಸೋಮವಾರ ಮಾರ್ಕೆಟ್ ಆಲ್ಡೇ ಇತ್ತು. ಬಟ್ ಆಲ್ ಗ್ಲೋಬಲ್ ಮಾರ್ಕೆಟ್ ಎಲ್ಲ ನೆಗೆಟಿವಲ್ಲಿ ಇರೋದ್ರಿಂದ ನಿಮಗೆಲ್ಲ ಗೊತ್ತಿರ್ಬೋದು, ಮಾರ್ಕೆಟಲ್ಲಿ ಟ್ರಂಪ್ ಅವರ ಟ್ಯಾರಿಫ್ ಅನ್ಸರ್ಟನಿಟಿ ಏನಿದೆ ಅದರ ಇಂಪ್ಯಾಕ್ಟು ನಮ್ಮ ಇಂಡಿಯನ್ ಮಾರ್ಕೆಟಲ್ಲೂ ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ನಿಫ್ಟಿ 50 ಆಲ್ಮೋಸ್ಟ್ 1.5ವರೆಗೂ ಕರೆಕ್ಟಾಗಿದೆ. ಅದೇ ಥರ ಸೆನ್ಸೆಕ್ಸ್ನು ಅದೇ ಥರ ಪ್ರೆಸರಲ್ಲಿದೆ. ಈಗ ನೋಡ್ತಾ ಇದ್ದರೆ ಎಕ್ಸೆಪ್ಟು ಸ್ಮಾಲ್ ಕ್ಯಾಪ್ ಏನಿದೆಯಲ್ಲ, ಓನ್ಲಿ ಸ್ಲೈಟ್ ಪಾಸಿಟಿವಲ್ಲಿದೆ. ಬಟ್ ಓವರಾಲ್ ಮಾರ್ಕೆಟ್ ನೋಡ್ತಾ ಇದ್ದರೆ ಫುಲ್ ಪಾಸಿಟಿವಲ್ಲಿದೆ. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ತಾ ಇದ್ದರೆ 1726 ಪಾಸಿಟಿವಲ್ಲಿದೆ. ಅದೇ ಥರ 840 ನೆಗೆಟಿವ್ ಅಲ್ಲಿದೆ. ಇದೆ. ಹಾಗೆ ಮುಂದುವರೆದು ನೋಡ್ತಾ ಇದ್ದರೆ ವೊಡಾಫೋನ್ ಐಡಿಯಾ ನಿನ್ನೆ ನಾವು ಮಾತಾಡ್ಕೊಡ್ದಂಗೆ, ವೊಡಾಫೋನ್ ಐಡಿಯಾದಲ್ಲಿ ಇಂಡಿಯನ್ ಗೋರ್ಮೆಂಟ್ ಏನಿದೆ ಅಲ್ಲ, ಏನು ಇವ್ರ ಹತ್ರ ಸಾಲ ಏನಿತ್ತಲ್ಲ, ಅದು ಇವರ ಕಂಪನಿ ಶೇರಲ್ಲಿ ಕೊಟ್ಟಿದ್ದಾರೆ ಅಂತ, ಅಕ್ವೈರ್ ಮಾಡಿಕೊಡಿ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಈರೋಜು ಆಲ್ಮೋಸ್ಟ್ 25ವರೆಗೂ ಪಾಸಿಟಿವ್ ರಿಯಾಕ್ಟ್ ಆಗಿದೆ ವೊಡಾಫೋನ್ ಐಡಿಯಾ. ಇದು ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ವೊಡಾಫೋನ್ ಐಡಿಯಾಗೆ. ಇನ್ನೂ ಕಾದು ನೋಡಬೇಕು, ಮುಂದೆ 5G ರೋಲ್ಔಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ವೊಡಾಫೋನ್ ಐಡಿಯಾದವರು. ಈ ಮುಂದೆ ಯಾವ ಥರ ಇವರು ಸ್ಟೆಪ್ ತೊಗೊಳ್ತಾರೆ, ಇವ್ರದ್ದು ಏನು ಡೆಟ್ಸ್ ಇದೆ, ಯಾವ ಥರ ಕ್ಲಿಯರ್ ಮಾಡ್ತಾರೆ, ಯಾವ ಥರ ಸ್ಟ್ರಾಟಜಿ ಇದೆ, ಕಾದು ನೋಡಬೇಕು. ಬಟ್ ಏನು ನಿನ್ನೆ ಅಪ್ಡೇಟ್ ಇದೆ ಅದು ಮಾರ್ಕೆಟ್ಗೆ ಒಳ್ಳೆ ಪಾಸಿಟಿವ್ ಅಂತಲೇ, ಇದು ವೊಡಾಫೋನ್ ಐಡಿಯಾಗೆ ಪಾಸಿಟಿವ್ ಅಂತಲೇ ಹೇಳ್ಬೋದು. ಮತ್ತು ಆದ್ರೂ ನಿಮಗೆ ಗೊತ್ತೇ ಇರ್ಬೋದು, ವೊಡಾಫೋನ್ ಐಡಿಯಾ ಮೇಲೆ ಭಾಳ ಡೆಟ್ ಪ್ರೆಸರ್ ಭಾಳ ಇದೆ. ಸೊ ಇದನ್ನೆಲ್ಲ ಬಟ್ ಆ್ಯಸ್ ಪರ್ ಮ್ಯಾನೇಜ್ಮೆಂಟು ಈಗ ಪ್ರೆಸೆಂಟು ಮೇಜರ್ ಸ್ಟೇಕ್ಸು ವೊಡಾಫೋನ್ ಐಡಿಯಾ ಥರನೇ ಇದೆ. ಇವ್ರ ಕಂಪನಿ ಹತ್ರ ವೊಡಾಫೋನ್ ಪ್ರಮೋಟರ್ಸ್ ಹತ್ರ ಓನ್ಲಿ 20-23% ಇದೆ. ಬಟ್ ಯಾವುದೇ ಥರ ಆಪ್ರೇಷನ್ನು ಗೋರ್ಮೆಂಟ್ ಕಡೆ ಇರೋಲ್ಲ. ಎವ್ರಿಥಿಂಗ್ ಕಂಟ್ರೋಲ್ ಬೈ ಕಂಪನಿ ಓನ್ಲಿ. ವೊಡಾಫೋನ್ ಐಡಿಯಾ ಮ್ಯಾನೇಜ್ಮೆಂಟ್ ಹತ್ರನೇ ಇರುತ್ತೆ. ಮುಂದುವರೆದು ನೋಡಿದ್ರೆ ಇದನ್ನು ಆಟೋ ಸೇಲ್ಸ್ ಅಪ್ಡೇಟ್ ಇದೆ. ಏಪ್ರಿಲ್ ಮಂತ್ ಆಟೋ ಸೇಲ್ಸ್ ಅಪ್ಡೇಟು ಸ್ಟಾರ್ಟಿಂಗ್ ಫ್ರಮ್ ಫಸ್ಟಿಂದ ನಮ್ಮ ಇಂಡಿಯಾ ಮಾರ್ಕೆಟು ಆಟೋ ಸೇಲ್ಸ್ ಏನಿದೆಯಲ್ಲ, 4 ವೀಲರ್ಸು, 2 ವೀಲರ್ಸು, ಎಲೆಕ್ಟ್ರಿಕಲ್ ವೆಹಿಕಲ್ಸು, ಹಾಗೆ ಟ್ರ್ಯಾಕ್ಟರ್ಸು ಎಷ್ಟು ಸೇಲ್ ಆಗಿದೆ, ಯಾವ ಥರ ಪರ್ಫಾರ್ಮೆನ್ಸ್ ಇದೆ ಅಂಥೇಳಿ ಕಂಪ್ಲೀಟ್ ಇಂಡಿಯನ್ ಮಾರ್ಕೆಟಲ್ಲಿ ಮಾರ್ಕೆಟ್ ಅಪ್ಡೇಟ್ ಕೊಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಟಿ ವಿ ಎಸ್ ಮೋಟ್ರು ಮಾರ್ಚ್ ಮಂತ್ ಟೋಟಲ್ ಸೇಲ್ಸ್ ಏನಿದೆಯಲ್ಲ, ಅದು 4,14,689 ಯೂನಿಟ್ ಇದೆ. ಅದು ಎಸ್ಟಿಮೇಟ್ ಎಷ್ಟು ಮಾಡಿದ್ರು ಅಂದರೆ, ಇದು ಎಸ್ಟಿಮೇಟು 3,86,000 ಮಾಡಿದರು. ಬಟ್ ಬೆಟರ್ ದೆನ್ ಎಕ್ಸ್ಪೆಕ್ಟೇಷನ್ ಇದೆ. ಅದ್ರ ಜೊತೆಗೆ ಏನು ಲಾಸ್ಟ್ ಇಯರಲ್ಲಿ ಏನಿತ್ತಲ್ಲ, ಅದಕ್ಕಿಂತನೂ ಒಳ್ಳೆಯ ಗ್ರೋತ್, ಆಲ್ಮೋಸ್ಟ್ 20%ವರೆಗೂ, ಮೋರ್ ದೆನ್ 20% ಜಾಸ್ತಿನೇ ಸೇಲ್ ಆಗಿದೆ. ಈ ನ್ಯೂಸ್ ನೋಡ್ತಾ ಇದ್ದರೆ ಟಿ ವಿ ಎಸ್ ಮೋಟ್ರಿಗೆ ಒಳ್ಳೆ ಪಾಸಿಟಿವ್ ಅಂತಲೇ ಹೇಳ್ಬೋದು. ಈ ಸೇಲ್ಸ್ ಎಲ್ಲ ಚೆನ್ನಾಗಿರೋದ್ರಿಂದ, ಸೊ ಇವ್ರದ್ದು ಬರ್ತಕ್ಕಂಥ ನೆಕ್ಸ್ಟ್ ರಿಸಲ್ಟ್, ಕ್ವಾರ್ಟರ್ಲಿ Q4 ರಿಸಲ್ಟ್ ಏನಿದೆಯಲ್ಲ, ಅದು ಪಾಸಿಟಿವಲ್ಲೇ ಇರುತ್ತೆ ಅಂತಲೇ, ಅಂದರೆ ಒಳ್ಳೆ ರಿಸಲ್ಟ್ ಕೊಡ್ತಾರೆ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಅದೇ ಥರ VST ಟಿಲ್ಲರ್ ಅಂದರೆ ಟ್ರ್ಯಾಕ್ಟರ್, ನಿಮಗೆಲ್ಲ ಗೊತ್ತಿರ್ಬೋದು, ಇದೊಂದು ಸ್ಮಾಲ್ ಕಂಪನಿ. ಇವರು ಕಂಪನಿ ಏನು ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ಸ್ ಇದಾವಲ್ಲ, ಟಿಲ್ಲರ್ಸು, ವೆರೈಟಿ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಕುಂಟೆ, ರೋಟ್ರು, ಇವೆಲ್ಲ ವೆರೈಟಿ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಏನಿದಾವಲ್ಲ, ಕಂಪ್ಲೀಟ್ ಪ್ರೊಡ್ಯೂಸ್ ಮಾಡ್ತಾರೆ ಇವರು VST ಟಿಲ್ಲರ್ ಅವರು. ಇಲ್ಲಿ ನೋಡ್ತಾ ಇವರ ಟ್ರ್ಯಾಕ್ಟರ್ದು ಇದೆ, ಇವ್ರದ್ದು VST ಅವ್ರದ್ದು. ಸೊ ಮಾರ್ಚಲ್ಲಿ ಇವ್ರದ್ದು ಟೋಟಲ್ ಸೇಲು 671 ಯೂನಿಟ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ವರ್ಸಸ್ ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಮಾರ್ಚಲ್ಲಿ 762 ಯೂನಿಟ್ಸ್ ಸೇಲ್ ಆಗಿತ್ತು. ಬಟ್ ಎಕ್ಸ್ಪೆಕ್ಟೇಷನ್ ಇವ್ರದ್ದು ಪ್ರೀವಿಯಸ್ ಇಯರ್ಗಿಂತ ಕಡಿಮೆನೇ ಸೇಲ್ ಆಗಿದೆ ಅಂತ ನೋಡ್ಬೋದು. ಬಟ್ ಇವ್ರ ಹತ್ರ ಏನು VST ಟಿಲ್ಲರ್ ಇಕ್ವಿಪ್ಮೆಂಟ್ಸ್ ಇದಾವಲ್ಲ, ಪವರ್ ಟಿಲ್ಲರ್ಸು, ರೋಟ್ರು, ಕಲ್ಟಿವೇಟರ್ ಏನಿದಾವಲ್ಲ, ಅವೆಲ್ಲ ಭಾಳ ಒಳ್ಳೆಯ ಸೇಲ್ಸ್ ಆಗಿದೆ ಅಂತ, ಆಲ್ಮೋಸ್ಟು 80%, ಮೋರ್ ದೆನ್ 80% ಗ್ರೋತ್ ಆಗಿದೆ ಅಂತ ನೋಡ್ಬೋದು. ಟ್ರ್ಯಾಕ್ಟರ್ ಪರವಾಗಿ ನೋಡಿದ್ರೆ ಕಡಿಮೆ ಇದೆ. ಬಟ್ VST ಪವರ್ ಟ್ರ್ಯಾಕ್ಟರ್ಸ್ ಮಾತ್ರ ಒಳ್ಳೆಯ ಗ್ರೋತ್ ಇದೆ ಅಂತ ನೋಡ್ಬೋದು. ಮಿಡಲ್ ಮತ್ತು ಅವರೇಜ್ದಾಗ ನೋಡ್ಬೋದು, ಪಾಸಿಟಿವ್, ನೆಗೆಟಿವ್,
ಮೀನ್ಸ್ ನ್ಯೂಟ್ರಲ್ ಅಂತ ಹೇಳ್ಕೋಬೋದು. ಅಂದರೆ ಇದು ಟಿಲ್ಲರಲ್ಲಿ ಇವ್ರದ್ದು ಟಿಲ್ಲರ್ ಏನಿದೆ, ಪವರ್ ಟಿಲ್ಲರ್ಸಲ್ಲಿ ಏನಿದಾವಲ್ಲ ಅದು ಒಳ್ಳೆ ರಿಕವರಿನೇ ಆಗಿದೆ ಅಂತ ನೋಡ್ಕೋಬೋದು. ನೋಡೋಣ ರಿಸಲ್ಟು ಯಾವ ಥರ ಪಾಸಿಟಿವ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟು ನೋಡು ಮಾರ್ಕೆಟ್ ಲೀಡರ್ ನೋಡ್ತಾನೆ ಇರ್ಬೋದು ಎಮ್ ಆ್ಯಂಡ್ ಅವ್ರದ್ದು ಕಂಪ್ಲೀಟ್ ಆಟೋ ಸೇಲ್ಸ್ ಬಂದಿದೆ, ಇನ್ಕ್ಲೂಡಿಂಗ್ ಇವ್ರದ್ದು ಟ್ರ್ಯಾಕ್ಟರ್ಸ್, ಪ್ಯಾಸೆಂಜರ್ ವೆಹಿಕಲ್ಸ್ ಇದೆ, ಅದೇ ಥರ ಕಮರ್ಷಿಯಲ್ಲು, ಅದ್ರ ಜೊತೆಗೆ ಟ್ರ್ಯಾಕ್ಟರ್ದು ಟೋಟಲ್ ಸೇಲ್ಸ್ ಏನಿದೆಯಲ್ಲ ಅದು 83,894 ಯೂನಿಟ್ಸ್ ಇದೆ. ಬಟ್ ಏನು ಪೋಲ್ ಮಾಡಿದ್ರಲ್ಲ CNBC ಅವರು ಪೋಲ್ ಮಾಡ್ತಾ ಇರ್ತಾರೆ, ಅವ್ರದ್ದು 79,000 ಇದೆ ಅಂತ ಹೇಳ್ತಾಯಿದ್ರು. ಬಟ್ ಬೆಟರ್ ದೆನ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಪ್ರಿವಿಯಸ್ ಇಯರಲ್ಲಿ 68,000 ಇತ್ತು, ಈ ಸಾರಿ ನಾವು ಮೋರ್ ದ್ಯಾನ್ 23% ಗ್ರೋತ್ ಆಗಿದೆ. ಮಾರ್ಕೆಟ್ಗೆ M&Mಗೆ ಪಾಸಿಟಿವ್ ಅಂತಲೇ ನೋಡ್ಬೋದು. ಅದೇ ಥರ ಪ್ಯಾಸೆಂಜರ್ ವೆಹಿಕಲ್ಸ್ 18% ಗ್ರೋತ್ ಆಗಿದೆ, 48,000 ವರ್ಸಸ್ 40,000 ಪಾಸಿಟಿವ್. ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಗಿಂತ ಬೆಟ್ರೇ ಸೇಲ್ಸ್ ಆಗಿದೆ. ಸೊ ಅದೇ ಥರ ನೋಡಿದ್ರೆ ಎಕ್ಸ್ಪೋರ್ಟ್ ಮಾರ್ಕೆಟಲ್ಲಿ ನೋಡಿದ್ರೆ 3 ಟೈಮ್ಸ್ ಏನು 1,500 ಸೆಂಡ್ ಮಾಡಿದ್ರಲ್ಲ, ಈ ಸರಿ 4,000 ಆಲ್ಮೋಸ್ಟ್ ನಿಯರ್ ಟು 3 ಟೈಮ್ಸ್ವರೆಗೂ ಒಳ್ಳೆಯ ಗ್ರೋತ್ ಅಂತ ನೋಡ್ಬೋದು. 170% ಗ್ರೋತ್ ಆಗಿದೆ. M&Mದು ಅದೇ ಥರ ಟ್ರ್ಯಾಕ್ಟರ್ಸ್ ನೋಡಿದ್ರೆ 34%. ಇವಾಗಲೇ ಮಾತಾಡಿದ್ವಿ ನಾವು, ವೇಸ್ಟ್ ಟಿಲ್ಲರ್ ಅವರು ನೆಗೆಟಿವಲ್ಲಿ ಇವ್ರದ್ದೇನಿದ್ದಾರೆ ಪ್ರಿವಿಯಸ್ ಇಯರ್ಗಿಂತ ಕಡಿಮೆನೇ ಸೇಲ್ ಮಾಡಿದ್ದಾರೆ. ಬಟ್ ಎಕ್ಸಲೆಂಟ್ ಅಂತ ಮಾತಾಡ್ಕೋಬೋದು. ಇದು ಮಾರುತಿ ಇದು ಎಕ್ಸೆಪ್ಷನಲ್ ಗ್ರೋತ್ ಅಂತ ತಿಳ್ಕೊಬೋದು. ಬಟ್ ಇಂಡಿಯನ್ ಅಗ್ರಿಕಲ್ಚರ್ ಪ್ರಕಾರ ನೋಡಿದರೆ ಇದು ಪಾಸಿಟಿವ್ ಆಗಿ ನೋಡ್ಬೋದು. ನೋಡೋಣ ಈ ಮಂತಲ್ಲಿ ರಿಸಲ್ಟ್ ಬರುತ್ತೆ ಏಪ್ರಿಲಲ್ಲಿ, ಪಾಸಿಟಿವ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ಥರ ಇನ್ಸ್ಟೆಂಟ್ ಅಪ್ಡೇಟ್ಸ್ಗಾಗಿ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಇನ್ಫಾರ್ಮೇಷನ್ ನಿಮಗೆ See you. Bye bye. ಎಲಿಜಿಬಲ್